ಶುಭೋದಯ, ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಚೆನ್ನಾಗಿ ಆರಾಮಾಗಿ ಖುಷಿಯಾಗಿ ಇರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಈ ಮಟ್ಟಕ್ಕೆ ಹಿಂಗಿದ್ದೀನಿ ಆಫ್ಟರ್ 1 ಮಂತ್ ಲಾಂಗ್ ಗ್ಯಾಪ್. ಇವತ್ತು ನಾನು ನಿಮಗೆ ಡೈರೆಕ್ಟಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬಟ್ ನಾನು 1 ಮಂತಿಂದ ಹಳೆ ವ್ಲಾಗ್ನ ಎಡಿಟ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. 2 ಡೇಸ್ ಒನ್ಸ್. ಟೈಮ್ ಇರಲಿಲ್ಲ, ಬ್ಯುಸಿ ಇದೆ. ಏನೇನಾಗಿದೆ ಏನು ಎತ್ತ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಏನೇ ಆದರೂ ಲೈಫ್ ಈಸ್ ಮಸ್ಟ್ ಮೂವ್ ಆನ್ ಅಂತ ಹೇಳ್ತಾ ವೆರಿ ಗುಡ್ ಮಾರ್ನಿಂಗ್. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಸ್ವಲ್ಪನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ. ವಾಕೆಲ್ಲ ಮುಗೀತು, ಮನೆಗೆ ಹೋಗ್ತಾಯಿದ್ದೀನಿ. ಏನೇ ಆಗಲಿ ಜೀವನದಲ್ಲಿ ನೆಮ್ಮದಿ ಇರಬೇಕು. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಬಟ್ ಲೈಫ್ ಈಸ್ ಮಸ್ಟ್ ಮೂವ್ ಆನ್. 1 ತಿಂಗಳಿಂದ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಮಾಡಿಕೊಂಡೇ ಇಲ್ಲ, ಇಲ್ಲ. ಅಮ್ಮ ಹಾಸ್ಪಿಟಲ್ ಅಂತ ಓಡಾಡೋದೇ ಆಗಿತ್ತು. ಈ ವಯಸ್ಸಿಗೆ ಇನ್ನೂ ಏನೇ ನೋಡಬೇಕು ಈ ಕಣ್ಣಿಂದ ಅದು ಗೊತ್ತಿಲ್ಲ. ಬಟ್ ಐ ಆಮ್ ಸೋ ಮಚ್ ಸ್ಟ್ರಾಂಗ್. ಇವಾಗಿನ್ನ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಏನೇ ಆದರೂ ಲೈಫಲ್ಲಿ ಎಲ್ಲ ಒಂದು ಪಾಠ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತಾರೆ. ನನ್ನೊಳಗೆ ನನ್ನ ಆತ್ಮಶಕ್ತಿ, ನಾನಿನ್ನೂ ಗಟ್ಟಿಯಾಗಿ ನಿಲ್ಲಕ್ಕೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಲೈಫಲ್ಲಿ. ಧೃತಿ ಕೆಡಬಾರ್ದು. ಏನೇ ಆದರೂ ಧೈರ್ಯವಾಗಿ ಎಲ್ಲವನ್ನು ಫೇಸ್ ಮಾಡೋ ಶಕ್ತಿ ಕೊಡಲಿ ಭಗವಂತ. ನೀವು ಹಂಗೆ ಆಶೀರ್ವದಿಸಿ. ಮನೆಗೆ ಹೋಗ್ತಾಯಿದ್ದೀನಿ. ಇಷ್ಟು ದಿನ ನಾನು ಅಪ್ಲೋಡ್ ಮಾಡಿದ ವ್ಲಾಗ್ಸ್ ಎಲ್ಲ ಹಳೆಯ ವ್ಲಾಗ್ಸು. ಏನೋ ಸಣ್ಣ ಪುಟ್ಟ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಫೈನಲಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಭಾರ ಮನಸ್ಸು. ಬಟ್ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಬನ್ನಿ ಮನೆಗೆ ಹೋಗೋಣ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 1.5 ತಿಂಗಳಿಂದ ಓಡಾಟ. ಮನೆಗೆ ಹೋಗು, ಹಾಸ್ಪಿಟ್ಲಿಗೆ ಹೋಗು, ಮನೆಗೆ ಬಾ, ಸ್ನಾನ ಮಾಡು, ನಿದ್ದೆ ಇಲ್ಲದೆ ಇರೋದು, ರೆಸ್ಟ್ ಇಲ್ಲದೆ ಇರೋದು, ತುಂಬ ಏರ್ಫಾಲು, ತಲೆನೋವು, ಮೈಗ್ರೇನ್ ಥರ ಆಗಿಬಿಟ್ಟಿದೆ ನನಗೆ. ನಿದ್ರೆ ಬರ್ತಾಯಿಲ್ಲ. ರಾತ್ರಿ ಎಲ್ಲ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳು, ತಿಂಡಿ ಮಾಡ್ಕೊ, ಅಡುಗೆ ಮಾಡ್ಕೊ, ಮುದ್ದೆ ಮಾಡ್ಕೊ. ಯಾಕಂದರೆ ಅವ್ವ ಇದ್ದಾರೆ, ಅಮ್ಮನೂ ಇದ್ದಾರೆ, ಅಪ್ಪನೂ ಇದ್ದಾರೆ. ಅವರಿಗೆಲ್ಲ ಚಪಾತಿ ಈ ಥರದ್ದೇ ಕೊಟ್ಟರೆ ಡೈಲಿ ಗದ್ದೆ ಕೆಲಸ ಮಾಡಿ ಅಭ್ಯಾಸ ಇರೋರು ಹೊಟ್ಟೆ ನೋವು ಅದು ಇದು ಅಂತಾರೆ. ಅವರಿಗೆ ಬೆಳಗ್ಗೆ ಮುದ್ದೆನೂ ತಿಂತಾರೆ, ಸ್ವಲ್ಪ ತಿಂಡಿನೂ ತಿಂತಾರೆ. ತಿಂಡಿನೂ ಮಾಡ್ಕೊಳ್ಳೋದು, ಡಬ್ಬಿಗೆ ಹಾಕ್ಕೊಳ್ಳೋದು. ಹೆಂಗಾಗ್ಬಿಟ್ಟಿದೆ ನನ್ನ ಲೈಫ್ ಅಂದರೆ, ಈಗ ಏನೇ ಬಂದರೂ ಕಣ್ಣೀರು ಹಾಕ್ತಾ ಕೂತ್ಕೋಬಾರ್ದು, ಕೈ ಕಟ್ಕೊಂಡು ಕೂತ್ಕೋಬಾರ್ದು. ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಕೇಪಬಿಲಿಟಿ ಬಂದುಬಿಟ್ಟಿದೆ. ಅದೇನೋ ಅಂತಾರಲ್ಲ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಯಾವ ಗಂಡು ಮಕ್ಳಿಗೂ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಹಂಗಂತ ಅಂದ್ಬಿಟ್ಟು ನನ್ನ ತಮ್ಮದಿರು ನೋಡಲಿಲ್ಲ ಅಂತ ನಾನು ಹೇಳ್ಕೊತಾ ಇಲ್ಲ. ಬಟ್ ಎಲ್ಲನೂ ನಿಂತ್ಕೊಂಡು ಎಲ್ಲ ಟೈಮಲ್ಲೂ ನಾನು ನಿಭಾಯಿಸಬಲ್ಲೆ ಅಂತ ಒಂದು ಏನಂತಾರೆ ಧೈರ್ಯದಿಂದ ಮುನ್ನುಗ್ಗಿ. ಈಗ ಅಪ್ಪಂಗೂ ಅಷ್ಟು ಗೊತ್ತಾಗಲ್ಲ, ನನ್ನ ತಮ್ಮಂದ್ರಿಗೂ ಅಷ್ಟು ಗೊತ್ತಾಗಲ್ಲ. ಹಾಸ್ಪಿಟ್ಲಲ್ಲಿ ಅದು ಇದು ಆ ಸ್ಕ್ಯಾನಿಂಗ್, ಈ ಎಕ್ಸ್ರೇ ಅಂತ ಹೇಳ್ತಿರ್ತಾರೆ. ಸೊ ಗಾಬರಿ ಆಗಿಬಿಡ್ತಾರೆ. ಧೈರ್ಯವಾಗಿ ಎಲ್ಲವನ್ನು ಫೇಸ್ ಮಾಡಬೇಕು. ಸೊ ಅಮ್ಮನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಸ್ವಲ್ಪ ಮಲ್ಕೊಂಡು ಬೆನ್ನು ನೋವು ಅಂತಿದ್ರು. ಆಮೇಲೆ ಎಲ್ಲ ನೆವೆ ಅಂತಿದ್ರು. ಅದನ್ನೆಲ್ಲ ನೋಡ್ತಾಯಿದ್ದೆ. ಅವ್ರಿಗೆ ಒಂದೇ ಟೆನ್ಷನ್, ವಿಡಿಯೋ ಎಲ್ಲ ಮಾಡಬೇಡ ಅಂತ. ನನಗೆ ತಲೆನೇ ಓಡಿಲ್ಲ. ನಾನು ನಿಜಕ್ಕೂ ಅವ್ರ ಸ್ಥಿತಿನ ವಿಡಿಯೋ ಮಾಡಿ ಹಾಕಿ ಸಿಂಪತಿ ಗಿಟ್ಟಿಸ್ಕೋಬೇಕು, ಕನಿಕರ ಗಿಟ್ಟಿಸ್ಕೋಬೇಕು ಅಂತ ಯಾವುದೇ ದುರುದ್ದೇಶದಿಂದ ಅಲ್ವೇ ಅಲ್ಲ. ಬಟ್ ನನಗಾದಾಗ, ನನಗೆ ಟೈಮ್ ಸಿಕ್ಕಿದಾಗ ನನ್ನ ನೋವನ್ನ, ನನ್ನ ಫೀಲಿಂಗ್ಸ್ನ, ನನ್ನ ದುಃಖನ, ಈಗ ಎಂಥವ್ರಿಗಾದರೂ ಭಯ ಇರುತ್ತೆ, ಟೆನ್ಷನ್ ಇರುತ್ತೆ, ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ
ನೂರಾರು ಜನ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಏನಾಯಿತು ಅಂತ ವಿಚಾರಿಸಿದ್ರು, ಖುಷಿ ಆಯಿತು. ಅವ್ರು ಮಾತಾಡಿಸಿದ ತಕ್ಷಣ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದೆ. ಸಮಾಧಾನ ಮಾಡ್ತಿದ್ರಿ, ನಿಮ್ಮನ್ನೆಲ್ಲರನ್ನೂ ಒಂದು ಫೋಟೋ ವೀಡಿಯೋ ತೆಕ್ಕೊಳ್ಳೋಕ್ಕೂ ಆಗಲಿಲ್ಲ, ನಿಮ್ಮ ಹೆಸ್ರು ಕೇಳೋಕ್ಕಾಗಲಿಲ್ಲ. ಬಟ್ ನಾನು ಓಡಾಡಿರೋಷ್ಟು ದಿನಾನೂ ಎಲ್ಲರೂ ನೋಡಿದ್ದೀರಾ, ಅಕ್ಕ ಅಕ್ಕ ಅಂತೆಲ್ಲ ಮಾತಾಡ್ಸಿದ್ದೀರಾ. ಅಮ್ಮಂಗೆ ಮಲ್ಕೊಂಡು ಕಾಲೆಲ್ಲ ಸ್ವಲ್ಪ ಸ್ವೆಲ್ಲಾಗಿತ್ತು, ಅದನ್ನೆಲ್ಲ ಲೈಟಾಗಿ ಪ್ರೆಷರ್ ಕೊಡ್ದಾರ ಮಾಲಿಷ್ ಮಾಡಿದೆ. ಅಂದರೆ ಹಮಗ್ತಾ ಇದ್ದೆ, ಅವ್ರಿಗೊಂಚೂರು ನಚ್ಚಗಾಗುತ್ತೆ ಅಂತ. ಯಾಕಂದರೆ ಈಗ ನಾವೇ ಒಂದು 2 ಅವರ್ಸ್ ಜರ್ನಿ ಮಾಡಿದ್ರೆ ಕಾಲೆಲ್ಲ ಸ್ವೆಲ್ಲಾಗುತ್ತೆ. ಅಂಥದ್ರಲ್ಲಿ ಪಾಪ ಅವರು ಮಲ್ಕೊಂಡಿದ್ದಾರೆ, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕಾಲುಂಗುರ ಎಲ್ಲ ಟೈಟ್ ಆಗಿಬಿಟ್ಟಿದೆ. ಅವ್ರ ಕಷ್ಟ ಭಗವಂತನೇ ತಗೋಬೇಕು. ನಾನು ಕೇಳ್ಕೊಳ್ಳೋದು ಒಂದೇ, ಯಾವುದೇ ಹೆಣ್ಮಕ್ಳಾಗಲಿ ಯಾವುದೇ ಗಂಡು ಮಕ್ಕಳಾಗಲಿ ತಂದೆ ತಾಯಿ ಕಳ್ಕೊಂಬಿಟ್ರೆ ಮತ್ತೆ ಸಿಗಲ್ಲ. ಈಗ ನಾವು ಎಷ್ಟೇ ಲಕ್ಷ ಖರ್ಚು ಮಾಡಿದ್ರು ಅವ್ರನ್ನ ನಿಜಕ್ಕೂ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ದುಡ್ಡಿನ ಮುಖ ನೋಡಬೇಡಿ. 50,000 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಹಾಸ್ಪಿಟ್ಲಿಗೆ ಹಾಕಿ ಒಳ್ಳೆ ಟ್ರೀಟ್ಮೆಂಟ್ನ ಕೊಡಿಸಿ. ಈಗ ನೀವು ನೋಡಿದ್ರೆ ಅಮ್ಮ ಎಷ್ಟು ಚೆನ್ನಾಗಿದ್ರು ನಾವು ಊರಿಂದ ಬರೋವಾಗ. ಅಚಾನಕ್ಕಾಗಿ ಏನಾಗೋಯ್ತು ಅನ್ನೋದೇ ಒಂದು ಶಾಕ್. ಅಷ್ಟರಲ್ಲಿ ಸತೀಶ್ ಕೂಡ ಕಾಲ್ ಮಾಡಿದರು, ಈಚೆ ಬಾ. ಈ ನೋವಲ್ಲೂ ಒಂದು ಖುಷಿ ನಮಗೆ, ಒಂದು ಸಮಾಧಾನ. ಯಾಕಂದರೆ ಈಗ ನಮ್ಮದು ಟಾಟಾ ಕ್ಯಾಪಿಟಲಲ್ಲಿ ಲೋನ್ ಇತ್ತು, ನಿಮ್ಮೆಲ್ರಿಗೂ ಗೊತ್ತು. ನಮ್ಮ ಒರಿಜಿನಲ್ ಪೇಪರ್ಸ್, ಸೈಟ್ ಪೇಪರ್ಸ್ ಎಲ್ಲನೂ ಅವ್ರ ಹತ್ರನೇ ಇತ್ತು. ಈಗ ನಾವು 25 ಲ್ಯಾಕ್ಸ್ ಲೋನ್ ಮಾಡಿದ್ವಿ. ಅದೊಂದು ಖುಷಿ ಇದೆ, ಹೆಮ್ಮೆ ಇದೆ ನಮಗೆ. ಈ ನೋವಲ್ಲೂ ಅದು ಇಂಥ ಟೈಮಲ್ಲಿ ನೆರವೇರ್ತಲ್ಲ ಅನ್ನೋ ಒಂದು ಸಮಾಧಾನ ಇದೆ. ಸತೀಶ್ ಬಂದು ಈಗ ನನ್ನ ಅಲ್ಲಿಗೆ ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಅದು ಪೇಪರ್ಸ್ ಎಲ್ಲ ಇರೋದು ನನ್ನ ಹೆಸರಲ್ಲಿ. ಸೈನ್ ಬೇಕಿತ್ತು, ಬಾ ಒಂಚೂರು 10-15 ನಿಮಿಷ, 1/4 ಗಂಟೆ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡು ಪ್ರೊಸೀಜರ್ ಎಲ್ಲ ಬರೋಣ. ಅವರು 10 ಡೇಸಿಂದ ನನಗೆ ಒಂದು ವಾರದಿಂದ ಕಾಲ್ ಮಾಡ್ತಾಯಿದ್ದಾರೆ, ಒಂಚೂರು ಫ್ರೀ ಮಾಡ್ಕೊಂಡು ಬಾ, ಅಪ್ಪ ಇದ್ದಾರೆ, ಅಜ್ಜಿ ಇದ್ದಾರೆ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದರು. ಸರಿ ಆಯಿತು. ಅದು ಒರಿಜಿನಲ್ ಪೇಪರ್ಸ್ ಮತ್ತೆ ಡೆಲ್ಲಿಗೆ ಹೊರ್ಟೋಗುತ್ತೆ, ಕಲೆಕ್ಟ್ ಮಾಡ್ಕೊಳ್ಳೇಬೇಕು. ನಮ್ಮದು ಲೋನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದೊಂದು ಖುಷಿ ಗಾಯ್ಸ್. ಇಷ್ಟು ಒಂದು 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ವಿ. ಈ ಟೈಮಲ್ಲಿ ಇದಾಗಬೇಕಾ ಅನ್ನೋದು ಒಂದಿದೆ. ಬಟ್ ಕೊನೆಗೂ ಆಯ್ತಲ್ಲ ಅಂತ ಒಂದು ಸಮಾಧಾನ ಕೂಡ ಇದೆ. ನಿಮ್ಮ ಹತ್ರ ಬರೀ ನಾನು ಯಾವಾಗಲೂ ನೋವಿಂದು ಶೇರ್ ಮಾಡ್ಕೊಂಡಿಲ್ಲ, ಸುಖದ್ದು ಶೇರ್ ಮಾಡ್ಕೊಂಡಿಲ್ಲ. ನನ್ನ ಲೈಫಲ್ಲಿ ನೋವು ಎಷ್ಟಿದೆಯೋ ಸುಖವೂ ಅಷ್ಟೇ ಇದೆ, ಸುಖ ಎಷ್ಟಿದೆಯೋ ಅದನ್ನು ನೋವು ಅಷ್ಟೇ ಇದೆ. ನನ್ನನ್ನು ತೀರಾ ಹತ್ರದಿಂದ ನೋಡಿರೋರಿಗೆ ಎಲ್ಲನೂ ಗೊತ್ತಿರುತ್ತೆ. ಬಟ್ ಒಂದೊಂದ್ಸಲಿ ಅನಿಸುತ್ತೆ, ನನಗೆ ಯಾಕೆ ಇವೆಲ್ಲ, ನನ್ನ ಲೈಫಲ್ಲೇ ಯಾಕೆ ಇವೆಲ್ಲ, ನಾನೇ ಯಾಕೆ ಇದನ್ನೆಲ್ಲ ನೋಡಬೇಕು ಅಂತ. ಸೊ ಫೈನಲಿ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸತೀಶ್ ಕೈಲಿ ಕೊಟ್ಬಿಟ್ಟು ಮತ್ತೆ ನಾನು ಹಾಸ್ಪಿಟ್ಲಿಗೆ ಬಂದೆ. ಅಮ್ಮ ಹೇಳ್ತಾಯಿದ್ರು, ಹಂಗೆ ಹೋಗಬೇಕು ತಾನೇ, ಮತ್ತೆ ಯಾಕೆ ಬಂದೆ ಅಂತ. ನಂಗೆ ಮನೆಗೆ ಹೋಗೋಕ್ಕೂ ಮನಸ್ಸಿಲ್ಲ. ರಾತ್ರಿ 8:30 9 ಗಂಟೆ ಆದರೂ ಅಮ್ಮನ ಜೊತೆನೇ ಇರೋಣ ಅಂತ ಅನಿಸುತ್ತೆ. ಸೊ ಅಮ್ಮ ಪಾಡ್ಗಮ್ಮ ಮಲ್ಕೊಂಡಿದ್ರು. ಆ್ಯಂಟಿಬಯೋಟಿಕ್ಸ್ ಎಲ್ಲ ಹೋಗ್ತಾ ಇರುತ್ತೆ, ಮೆಡಿಸಿನ್ಸ್ ಎಲ್ಲ ಹೋಗ್ತಾ ಇರುತ್ತೆ, ಅವ್ರಿಗೆ ನಿದ್ದೆ. ನಾನಂತೂ ಒಂಥರ ಸಮಾಧಾನ ಆಯಿತು. ಈ ಕಡೆ ಅಮ್ಮ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಲೈಟಾಗಿ ಸಮಾಧಾನ ಆಯಿತು. ಎಲ್ಲ ಕಡೆ ತಿರ್ಕೊ, ಎಲ್ಲ ಕಟ್ಕೊ, ಗೋರಿ ಆಮೇಲೆ ಬಿಚ್ಚು ರಿಕವರ್. ಅಮ್ಮ ಹಂಗೆ ಕಟ್ಕೊ. ಡಾಕ್ಟರ್ಸ್ ಎಲ್ಲ ಬಂದು ಟೈಮ್ ಟು ಟೈಮ್ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಅಮ್ಮಂಗೆ ಫುಡ್ ಪೈಪೆಲ್ಲ ಹಾಕಿದ್ರು, ಅದೆಲ್ಲ ತೆಗೆದಾಗ ನಮ್ಮ ಮುಂದೆನೇ ತೆಗೆದ್ರು. ಅಮ್ಮಂದು ಸಾಫ್ಟ್ ಸ್ಕಿನ್, ಅಜ್ಜಿ ಸ್ಕಿನ್ ಥರ ಆಗಿಬಿಟ್ಟಿದೆ. ಸ್ವಲ್ಪ ಬ್ಲಡ್ ಎಲ್ಲ ಬಂದ್ಬಿಡ್ತು, ಅದು ಒಂಚೂರು ಗಾಯ ಆಗಿದೆ, ಏನಿಲ್ಲ, ಅದು ಕ್ಯೂರ್ ಆಗುತ್ತೆ. ಬಟ್ ಅಮ್ಮನಿಗೆ ಒಂದು ಮೇಯ್ನ್ ಅಂದರೆ ಅಲ್ಲಿಂದ ಪ್ರಾಬ್ಲಮ್ಮು, ಏನೂ ಗಟ್ಟಿ ತಿನ್ನೋಕ್ಕಾಗಲ್ಲ. ಆ ಹಲ್ಲೆಲ್ಲ ತೆಗೆಸ್ಬಿಡೋಣ ಅಂತ ಅಂದರೆ ಮೀನ್ಸ್ ಮಾತಾಡ್ತಾ ಇದ್ದೀವಿ. ಸೊ ಅಪ್ಪ ಒಂಚೂರು ಕಾಲೆಲ್ಲ ಜುಮ್ ಅಂತ ಇದೆ ಅಂದಿದ್ದ ತಕ್ಷಣ ನಮ್ಮಪ್ಪ ನಿಜಕ್ಕೂ ಯಾರು ಕೆಟ್ಟ ಕಣ್ಣು ದೃಷ್ಟಿನೂ ನಮ್ಮ ಫ್ಯಾಮಿಲಿ ಮೇಲೆ ಬೀಳ್ತಾ ಇರಲಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಹಾಕಿದ್ದೆ, ಅಜ್ಜಿ, ಅಮ್ಮ, ಮೊಮ್ಮಗಳು, ನನ್ನ ಮಗಳು 4 ಜನರೇಷನ್ ಅಂತ. ನೀವೆಲ್ಲ ನೋಡಿರ್ತೀರ ಮೇ ಬಿ ಆ ರೀಲು. ಅದಾಗಿದ್ದು ವಿತಿನ್ 4-5 ಡೇಸ್ಗೆ ಅಮ್ಮ ಹಿಂಗೆ ಹುಷಾರು ತಪ್ಪಿಬಿಟ್ರು. ಹಂಗಂತ ಅಂದ್ಬಿಟ್ಟು
ಎಲ್ಲರದು ಕೆಟ್ಟ ಕಣ್ಣು ಅಂತಲ್ಲ, ಒಬ್ಬೊಬ್ರದ್ದು ಇರುತ್ತೆ ಹರಿಸಿ ಹಾರೈಸಲ್ಲ. ಒಂದು ಮಂದಿ ಕೆಟ್ಟ ಕಣ್ಣು ಬಿದ್ದುಬಿಟ್ರೆ ನೋಡಿ ಹಿಂಗೆ ಆಗಿಬಿಡುತ್ತೆ. ನನಗಂತೂ ಅಕ್ಕ ತಂಗಿ ಅಂತ ಯಾರೂ ಇಲ್ಲ, ಅದು ನಿಮ್ಮೆಲ್ರಿಗೂ ಗೊತ್ತು. ನನ್ನ ತಂದೆ ತಾಯಿನೇ ನನ್ನ ಜೀವ. ಸೊ ಅವ್ರಿಗೇನಾದರೂ ನನಗೆ ತಡ್ಕೊಳಕ್ಕಾಗಲ್ಲ. ನೈಟ್ 9 ಗಂಟೆ, ಈಗ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಸತೀಶು ಬರ್ತೀನಿ ಕೆಳಗಡೆ ಬಾ ಅಂತ ಅಂದರು. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಬಟ್ ಅಮ್ಮನ ಎಷ್ಟು ಬೇಗ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಪ್ಪ ಅಂತ ಅನಿಸ್ಬಿಟ್ಟಿದೆ. ಸುಮಾರು ಜನ ನೀವು ತುಂಬ ಸ್ಟ್ರಾಂಗ್ ಅಂತೆಲ್ಲ ಹೇಳ್ತೀರಾ. ಬಟ್ ನನ್ನಂತ ಏನಂತಾರೆ ಅದಕ್ಕೆ ಆಗಲ್ಲ ಗೈಸ್ ನನ್ನ ಕೈಲಿ. ನಾನು ಒಂದು ಹೆಣ್ಣು, ನನಗೂ ನೋವಾಗುತ್ತೆ, ದುಃಖ ಬರುತ್ತೆ. ಚಾರುನ ಒಬ್ಬಳನ್ನೇ ಮನೇಲಿ ಬಿಟ್ಟು ವಿಕಾಸ್ ಕರ್ಕೊಂಡು ನಾನು ಎಷ್ಟೆಷ್ಟು ಸುತ್ತಿದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೀನಿ, ಏನೇನು ಮಾಡಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಎಷ್ಟು ನೋವು ಪಟ್ಟಿದ್ದೀನಿ, ಎಷ್ಟು ಹಿಂಸೆ ಪಟ್ಟಿದ್ದೀನಿ, ಎಷ್ಟೆಲ್ಲ ಅನುಭವಿಸಿದ್ದೀನಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಅದು ಹೇಳ್ಕೊಳಕ್ಕಾಗೋದೂ ಇಲ್ಲ. ಬಟ್ ನನ್ನ ಹೆಲ್ತು ನೋಡಬೇಕು, ಫ್ಯಾಮಿಲಿ ನೋಡಬೇಕು, ಸತೀಶ್ ನೋಡಬೇಕು, ವಿಕ್ಕಿ ಬಬ್ಬು ನೋಡಬೇಕು, ಈ ಕಡೆ ಅಮ್ಮ ಅಪ್ಪನ ನೋಡಬೇಕು. ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದುಬಿಟ್ಟಿದೆ. ಭೂಮಿನೇ ಭಾರ ಅಂತ ಅನ್ನಿಸ್ತಾ ಇದೆ. ಮನೆಗೆ ಬಂದು ಸ್ವಲ್ಪ ಮೈ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಯಾವ ಊಟನೂ ಬೇಡ, ಏನೂ ಬೇಡ, ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಣ ಅನ್ನಿಸ್ಬಿಡ್ತು. ಟೈಮ್ 10:30, ಬಟ್ ನಿದ್ರೆ ಬರೋಲ್ಲ. ಒಂದು ಫೋನ್ ರಿಂಗ್ ಆಗಿದ ತಕ್ಷಣ ಎದೆ ಡವ 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 ಅಂತ ಹಾರ್ಟ್ ಬಿಟ್ಟು ಒಳ್ಳೆ 1000 ರೇಂಜಲ್ಲಿ ಹೊಡ್ಕೊಳ್ಳುತ್ತೆ. ಇಷ್ಟು ಟೆನ್ಷನ್ ತೊಗೋಬಾರ್ದು, ಕೂಲಾಗಿರಬೇಕು, ಕಾಮಾಗಿರಬೇಕು ಅಂತ ಎಷ್ಟು ಸತ ಅನ್ಕೋತೀನಿ. ಆಗ್ತಾಯಿಲ್ಲ ನನ್ನ ಕೈಲಿ. ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ನನ್ನ ನೋವೆಲ್ಲ ಶೇರ್ ಮಾಡಲಿ ಅಂತ ಅನಿಸುತ್ತೆ. ನನಗಾಗಿ ಒಂದು ಜೀವ ಇರಬೇಕು, ನನ್ನ ನೋವು ಕೇಳೋಕ್ಕೆ ಅಂತಲೂ ಅನಿಸುತ್ತೆ. ಇವತ್ತು ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. Thank you. ಎಲ್ಲ ಮದರ್ಸ್ಗೂ, ಎಲ್ಲ ತಾಯಂದ್ರಿಗೂ ವಿಶ್ವ ಮದರ್ಸ್ ಡೇ, ತಾಯಂದಿರ ದಿನದ ಶುಭಾಶಯಗಳು. ಸೊ ನಾನು ಅಮ್ಮನಿಗೆ ವಿಶ್ ಮಾಡಿದೆ. ಸೊ ಅಮ್ಮ ಒಂದೇ ಕಂಪ್ಲೇಂಟ್, ನಗ್ಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ, ವೀಡಿಯೋ ಮಾಡೋಣ ಬಾರಮ್ಮ ಅಂತ. ವೀಡಿಯೋ ಮಾಡಬೇಡ, ಸೈಲೆಂಟಾಗಿರು, ಕಣ್ಣು ದೃಷ್ಟಿ ಬೀಳುತ್ತೆ ನೋಡು, ಹೀಗೆಲ್ಲ ವೀಡಿಯೋ ಮಾಡಿದೆ. ಅಜ್ಜಿ ಆಲದ ಮರ ಅಂತ ನೋಡು, ನಾನು ಹುಷಾರು ತಪ್ಪು ಮಲ್ಕೊಂಡೆ ಅಂತ ಹೇಳ್ತಿದ್ರು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನೋಡಿದ್ರೆ ಆಸೆ ಆದರೆ ಹರಿಸಿ ಹಾರೈಸಿ, ಕೆಟ್ಟ ಕಣ್ಣು ಹಾಕಬೇಡಿ. ಅಮ್ಮನ ಈ ಸ್ಥಿತಿಲಿ ನಾನೇ ನೋಡೋಕ್ಕಾಗ್ತಾಯಿಲ್ಲ, ಇನ್ನು ನೀವುಗಳೆಲ್ಲ ಹೆಂಗೆ ನೋಡ್ತೀರಾ? ಒಳ್ಳೆ ಮಗು ಥರ, ಪಾಪಚ್ಚಿ ಥರ ಆಗ್ಬಿಟ್ಟಿದ್ದಾರೆ. ಸೊ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡೋದು ನೋಡಿ ಸೌಂಡ್ ಆಗಿದ ತಕ್ಷಣ ನೋಡಲ್ಲಿ ವೀಡಿಯೋ ಮಾಡ್ತಾ ಇದೆಯಾ ಅಂತ ಇದ್ದಾರೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದೆ. ಸರ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸುಮಾರಾಗಿ ಸಿಂಪಲಾಗಿ ಹಿಂಗಿದ್ದೀನಿ. ಬಟ್ ನೋ ಮೂಡ್ ಅಟ್ ಆಲ್. ಬಟ್ ಆದರೂ 1 ಮಂತ್ ಆಫ್ಟರ್ ಲಾಂಗ್ ಬ್ಯಾಕ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಮೂಡಿಲ್ಲ, ಬಟ್ ಆದರೂ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಪ್ಪಂದು ಚಿಕ್ಕಮ್ಮನ ಮಗನ ಮದುವೆ, ಅಣ್ಣನ ಮದುವೆ, ನಮ್ಮ ಅಣ್ಣನ ಮದುವೆಗೆ ಹೋಗ್ತಾಯಿದ್ದೀನಿ. ಹೋಗಲೇಬೇಕು, ತುಂಬ ಅನಿವಾರ್ಯ. ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಹೋಗ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ತುಂಬ ವೀಕ್ ಆಗಿದ್ದೀನಿ ಆ್ಯಕ್ಚುಲಿ, ನಾನು ತುಂಬ ಡಲ್ಲಾಗಿದ್ದೀನಿ. ನನಗೆ ಯಾವುದಕ್ಕೂ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಕಣ್ಣೆಲ್ಲ ಒಳಗಡೆ ಹೋಗಿದೆ, ನಿದ್ರೆ ಇಲ್ಲ. ಹಾಸ್ಪಿಟ್ಲ್ ಮನೆ ಸುತ್ತಿ ನಾನು ತುಂಬ ಟಯರ್ಡ್ ಆಗಿದ್ದೀನಿ. ಬಟ್ ಹೋಗಿಲ್ಲ ಅಂದರೆ ಸಂಬಂಧಗಳಲ್ಲಿ ನಿಷ್ಠೂರ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಯಾರಿ. ಅವಾಗ ವೇರ್ ಮಾಡಿದ್ದಕ್ಕೆ ಇವಾಗ ವೇರ್ ಮಾಡಿದ್ದೀನಿ. ಬ್ಲೌಸು ಫುಲ್ಲು ಲೂಸ್ ಆಗಿದೆ, ವೆಯ್ಟ್ ಲಾಸ್ ಆಗಿದ್ದೀನಿ. ಏನು ಮಾಡೋದು? ಸೊ ಏನು ಮಾಡೋಕ್ಕಾಗಲ್ಲ, ಹಣೆ ಬರಹ ಅನುಭವಿಸ್ಬೇಕು. ಅಪ್ಪ ಬರ್ತಿದ್ದಾರೆ ನಮ್ಮ ಜೊತೆ. ಮೂಡಿಲ್ಲ, ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ, ವೀಡಿಯೋ ಮಾಡೋಕ್ಕೂ ಮೂಡಿಲ್ಲ. ಬಟ್ ಆದರೂ ಹೋಗ್ಬೇಕು, ಬನ್ನಿ ಹೋಗುವ. ಲೈಫಲ್ಲಿ ಏನೇ ಇರಲಿ, ಏನಿಲ್ಲದೇ ಇರಲಿ, ನೆಮ್ಮದಿ ಇರಬೇಕು ಜೀವನದಲ್ಲಿ. ನಾವೇನೇ ಸಂಪಾದನೆ ಮಾಡಿದ್ರು ತಿನ್ನೋದು ಅಂತೂ ತನ್ನಕ್ಕೆ ನೆಮ್ಮದಿಯಾಗಿ ತಿನ್ನಬೇಕು. ಮನಸ್ಸಿಲ್ಲ, ಬಟ್ ಹೋಗಬೇಕು, ಅನಿವಾರ್ಯ. ಸುಮಾರು ಜನ ಅನ್ಕೋತೀರಾ ನಿಮ್ಗೇನು ಕಮ್ಮಿ, ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಂತ. ಭಗವಂತ ಎಲ್ಲನೂ ಸುಮ್ಮನೆ ಕೊಟ್ಟಿಲ್ಲ. ಭಗವಂತ ಎಲ್ಲ ಕೊಟ್ಟ, ಬಟ್
ಎಲ್ಲ ಕರೆಕ್ಟ್ ಆಯಿತು, ಲೈಫಲ್ಲಿ ಸೆಟ್ಲಾದ್ವಿ, ನೆಮ್ಮದಿಯಾಗಿರೋಣ ಅನ್ನೋ ಟೈಮಲ್ಲಿ ಒಂದೇ ನಮ್ಮಿಂದ ದೂರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಎದೆಗುಂದಲ್ಲ, ಆದಷ್ಟು ವಿಲ್ ಪವರಿಂದ ಧೈರ್ಯದಿಂದ ಹೋರಾಡಿ ಬಂದಿದ್ದೀನಿ. ಇನ್ನು ಮುಂದೆನೂ ತುಂಬ ಸ್ಟ್ರಾಂಗಾಗಿ ನನ್ನ ಪೇರೆಂಟ್ಗೋಸ್ಕರ ನಾನು ನಿಲ್ತೀನಿ. ಇನ್ನೊಂದ್ಸಲಿ ದಯವಿಟ್ಟು ನಿಮ್ಗೇನು ಕಮ್ಮಿ ಎಲ್ಲ ಇದೆ ಅನ್ಬೇಡಿ. ನನಗಿರೋಷ್ಟು ನೋವು ದುಃಖ ನಿಮ್ಗೆ ಯಾರಿಗೂ ಇಲ್ಲ. 102% ನಾನು ಪೂಜೆ ಮಾಡೋ ಭಗವಂತನ ಮೇಲೆ ಹೇಳ್ತೀನಿ, ನನಗಷ್ಟು ದುಃಖ ಇದೆ, ನನ್ನಷ್ಟು ನೋವಿದೆ. ಬಟ್ ಅದನ್ನು ಯಾವುದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಸ್ಟ್ರಾಂಗಾಗಿ ನಗ್ನಗ್ತಾ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಲ್ಲವನ್ನು ಎದುರಿಸೋ ಶಕ್ತಿ ಕೊಡಲಿ ಭಗವಂತ, ನಾನು ಅಷ್ಟೇ ಕೇಳ್ಕೊತೀನಿ ಆ ಭಗವಂತನ ಹತ್ರ. ಏನೂ ಆಗಲ್ಲ, ಎಲ್ಲ ಒಳ್ಳೆಯದಾಗತ್ತೆ. ನಾನು ನಂಬಿರೋ ಭಗವಂತ ನನ್ನ ಕೈ ಬಿಡಲಿಲ್ಲ, ಕಾಪಾಡಿದ್ದಾರೆ. ರಾಯರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ ಹೋಗುವ. ಸೊ ಫೈನಲಿ ಸಿಂಪಲಾಗಿ ರೆಡಿಯಾಗಿ ಇದ್ದಿದ್ದು ಹಾಕ್ಕೊಂಡು ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಹೆಂಗೆ ಅನ್ನಿಸ್ತು ಅಂದರೆ, ನನ್ನ ಬ್ಲೌಸ್ ಇದು ತುಂಬ ಟೈಟಾಗಿ ಫಿಟ್ಟಾಗಿ ಕೂತ್ಕೋತಿತ್ತು. ಬಟ್ ಇವಾಗ ತುಂಬ ಲೂಸ್ ಆಗಿದೆ. ಅದು ನೋಡಿ ಅಂದ್ಕೊಂಡೆ ವೆಯ್ಟ್ ಲಾಸ್ ಆಗಿದೆ, ಕಣ್ಣೊಳಗೆ ಹೋಗಿದೆ, ಮುಖ ಡಲ್ ಆಗಿದೆ ಅಂತ. ನಾವು ಏನೇ ಮುಖ ರೆಡಿ ಮಾಡಿದ್ರು ಮುಖದಲ್ಲಿ ನಗು ಇಲ್ಲ ಅಂದರೆ ನಾವು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಹಾಸ್ಪಿಟ್ಲ್ ಹತ್ರ ಹೋಗಿ ಅಪ್ಪನ್ನ ಪಿಕ್ ಮಾಡಿಕೊಂಡು ಅಪ್ಪನ್ನ ಕರ್ಕೊಂಡು, ಟ್ರಾಫಿಕ್ ಅಂದರೆ ಹಂಗಿಂಗಿಲ್ಲ ಗೈಸ್, ಟ್ರಾಫಿಕ್ ಮಾತ್ರ. ಸೊ ತುಂಬ ಟ್ರಾಫಿಕ್. ಅಮ್ಮನ ಹತ್ರ ಅಪ್ಪನ ತಂಗಿ ಮತ್ತು ನಮ್ಮ ಅಜ್ಜಿ, ಅಮ್ಮನಮ್ಮ ಇದ್ದಾರೆ. ಸೊ ಹೋಗ್ಬಿಟ್ಟು ನೈಟ್ ಬಂದುಬಿಡ್ತೀವಿ ನಾವು. ಎಷ್ಟೊತ್ತಾದರೂ 10:30 11 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಬಂದುಬಿಡ್ತೀವಿ. ನಾವು ಹೊರಟಾಗಲೇ 7:30 8 ಗಂಟೆ ಬರ್ಬೋದಲ್ವ ಆರಾಮ್ಸೆ. 1-2-3 ಅವರ್ ಮ್ಯಾನೇಜ್ ಮಾಡ್ತಾರೆ. ಅಮ್ಮನೂ ಆರಾಮಾಗಿದ್ದಾರೆ, ಏನಿಲ್ಲ ಹೋಗಿ ಬನ್ನಿ ಅಂತ ಅಂದರು. ಹೋಗಲೇಬೇಕಿತ್ತು, ಅನಿವಾರ್ಯ. ಸೊ ನಮ್ಮ ಅಣ್ಣನ ಮದುವೆ, ಅದಕ್ಕೆ ನೈಟ್ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಸಂಬಂಧಗಳಲ್ಲಿ ಒಂದು ಮಾತು ಬಂದ್ಬಿಡುತ್ತೆ, ನಾವೆಲ್ಲ ನಿಂತ್ಕೊಂಡು ಅವ್ರ ಮಕ್ಕಳ ಮದುವೆಗಳನ್ನ ಮಾಡಿದ್ವಿ, ಅವ್ರುಗಳೆಲ್ಲ ಬರಲಿಲ್ಲ ಅಂತ. ಇವ್ರು ಒಂದೇ ಸತ್ತ ಊಟ ಮಾಡ್ಕೊ ಊಟಗಿ ಮ್ಯಾಕೆ ಬಂದ್ಬಿಟ್ಟು ಕರ್ಕೊಂಡೆ ಬಂದ್ಬಿಟ್ಟೆ. ಆಮೇಲೆ ಊಟದ ಡಬ್ಬಿ ಗೊತ್ತಾಗೋದಿಲ್ಲ, ಮಾಡೋದಿಲ್ಲ ಅವ್ರಿಗೆ. ಬೇಗ ಊಟ ಮಾಡ್ಕೊ ಹೋಗಿ ಅಂದ್ಬಿಟ್ಟು ಆ ಬ್ಯಾಗಿಗೆ ಎಲ್ಲಿ ಇಡ್ತಾರೆ ಅವರು? ಅಲ್ಲಿ ತೋರಿಸ್ಕೊಟ್ಟಿವ್ನೆ ಅದೇ ಜಾಗಕ್ಕೆ, ಅಲ್ಲಿ ಇಡಿ ಅಂತ ಕ್ಯಾರಿಯರ್ನ. ಸೊ ಹೀಗೆ ಮಾತಾಡಿಕೊಂಡು ನಮ್ಮ ಮೈಸೂರು ಟ್ರಾಫಿಕ್ ಅಂತೂ ಭಗವಂತ ಯಾಕಾರು ಬಂದವು ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಯಪ್ಪ ಹೆಂಗಾಗ್ಬಿಟ್ಟಿದೆ ಇದು ನಮ್ಮ ಮೈಸೂರ ಅಂತ ಅನ್ನಿಸ್ತಾ ಇದೆ. ಸತೀಶ್ಗಂತೂ ಕೋಪ, ಯಾಕಂದರೆ ಮುಂಚೆ 10-15 ನಿಮಿಷಕ್ಕೆಲ್ಲ ಹೋಗ್ಬಿಡ್ತಾ ಇದ್ವಿ. ಬಟ್ ಇವಾಗ 2 ಅವರ್ ಆದರೂ ಮುಂದೆ ಟ್ರಾಫಿಕ್ ಸಿಗ್ನಲ್ಲೇ ಮೂವ್ ಆಗಲ್ವಲ್ಲ ಅಂತ. ಅವ್ರಿಗೂ ಪಾಪ ಬ್ಯುಸಿ ಇದ್ದರು, ಅವ್ರಿಗೂ ಕೂಡ ಕೆಲಸಗಳಿತ್ತು. ಸೊ ಮೈಸೂರು ಅರಮನೆಗೆ ಫುಲ್ ಲೈಟಿಂಗ್ಸ್ ಹಾಕಿದ್ರು, ಅದನ್ನು ನೋಡೋಕ್ಕೆ ಅರ್ಧ ಜನ. ಸತೀಶ್ ಅಂತೂ ಬೈತಾಯಿದ್ರು, ಈ ಜನಗಳ ಲೈಟಿಂಗ್ಸೇ ನೋಡಿಲ್ವಾ, ಏನು ದಸರಾ ಕೆಟ್ಟೋಯ್ತಾ ಇದು ಅಂತ. ಅಲ್ಲದೆ ಇದ್ರು ಗೈಸ್, ಮೈಸೂರಂತೂ ಈ ನಡುವೆ ಎವ್ವಿಗಿಂತ ಎವ್ವಿ ಟ್ರಾಫಿಕ್ ಆಗಿಬಿಟ್ಟಿದೆ. ಏನು ಎಲ್ಲ ಆ ಕಡೆ ಸಿಕ್ಕಿದ ಕಡೆ ಸಿಗ್ನಲ್ಸು ಯಪ್ಪ ಅಂತ ಅನ್ನಿಸ್ಬಿಡ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ನಿಧಾನಕ್ಕೆ ಮೂವ್ ಆದ್ವಿ. ಬಟ್ ನಮಗೆ ಬೇಗ ಹೋಗಿ ಬೇಗ ಬರಬೇಕಿತ್ತು. ಮಂಡ್ಯಗೆ ಹೋಗ್ತಾ ಇರೋದು ನಾವಿವಾಗ. ಸೊ ಫೈನಲಿ ಬಂದು ಚೌಟ್ರಿ ರೀಚ್ ಆದ್ವಿ. ಗಿಫ್ಟ್ ಕಾರ್ಡ್ ಮೀನ್ಸ್ ಮೂಯ್ ಕಾರ್ಡ್ ಎಲ್ಲ ತರಿಸಿ, ಚಾರು ವಿಕ್ಕಿ ಕೈಲಿ ಮೂಯ್ ಕಾರ್ಡೆಲ್ಲ ಬರೆಸಿ. ಸೊ ಈಗ ಫೈನಲಿ ಚೌಟ್ರಿ ಒಳಗಡೆ ಎಂಟ್ರಿ ಆದ್ವಿ. ಸತೀಶ್ಗಂತೂ ಕಾಲ್ ಮೇಲೆ ಕಾಲು. ಸೊ ನಾನು ತಲೆ ಇನ್ನೂ ಒಣಗೇ ಇರಲಿಲ್ಲ, ಹಾಸ್ಪಿಟ್ಲಿಂದ ಬಂದು ತಲೆ ಸ್ನಾನ ಮಾಡಿದೆ. ನೀರು ಸೀರೆಗೆಲ್ಲ ಚೊಟಕ್ತಾಯಿತ್ತು, ತುಂಬ ಹೇರ್ ಫಾಲ್ ಆಗಿಬಿಟ್ಟಿದೆ. ನನಗೆ ಹೇರ್ ಕೇರ್ ಮಾಡೋಕ್ಕೆ, ಒಂದು ಐಬ್ರೋ ಮಾಡ್ಸೋಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ. ಇದ್ರಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ರೆಡಿಯಾಗಿ ಬಂದ್ವಿ. ಮನೇಲಿ ನಾವು ಹೆಂಗೆ ಇರೋಣ, ಹೊರಗಡೆ ಬಂದಾಗಲಾದರೂ ಒಂಚೂರು ಚೆನ್ನಾಗಿ ರೆಡಿ ಆಗಬೇಕು. ಸೊ ಎಲ್ಲ ರಿಲೇಟಿವ್ಸ್ ಸಿಕ್ಕಿದ್ರು, ಎಲ್ಲ ಮಾತಾಡ್ಸಿದ್ರು. ಎಲ್ಲರೂ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾಯಿದ್ರು. ಎಲ್ರಿಗೂ ಆನ್ಸರ್ ಮಾಡಿ ಸಾಕಾಯಿತು. ಸೊ ನೀವು ಬಂದಿರಲಿಲ್ಲ ಅಂದಿದ್ದಿದ್ರೆ ಇನ್ನು ನಿಮ್ಮ ಮನೆ ಫಂಕ್ಷನ್ಗೆ ಯಾವುದಕ್ಕೂ ಬರ್ತಿರಲಿಲ್ಲ ಅಂತಲೂ, ಅಮ್ಮ ಹೇಗಿದ್ದಾರೆ ಅಂತಲೂ ಕೇಳ್ತಾರೆ, ಹಿಂಗೂ ಹೇಳ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅವರು ಮೂಗಿನ ನೇರಕ್ಕೆ ಅವ್ರು ಮಾತಾಡ್ತಾರೆ. ಸೊ ಫೈನಲಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಹುಡುಗಿಗೆ ಗಿಫ್ಟ್ ಕೊಟ್ಟು, ಸ್ವಂತ ಅಣ್ಣ ಆಗಬೇಕು, ಅಪ್ಪನಿಗೆ ಚಿಕ್ಕಮ್ಮನ ಮಗನ ಮದುವೆ. ಸೊ ಅಂದರೆ ಅಪ್ಪನಿಗೆ ತಮ್ಮ ಆಗ್ತಾರೆ, ನನಗೆ ಚಿಕ್ಕಪ್ಪ ಆಗ್ತಾರೆ. ಸಾರಿ, ಸಂಬಂಧದಲ್ಲಿ ಅಪ್ಪನ ಚಿಕ್ಕಪ್ಪ
ಚಿಕ್ಕಮ್ಮ ನಮ್ಮ ಅಪ್ಪಂದು ಮದುವೆ ಆದಮೇಲೆ ಮದುವೆ ಆಗಿದ್ದಾರೆ. ಹಾಗಾಗಿ ಸೊ ಅವ್ರದ್ದು ಈಗ ಇವರು ಅಪ್ಪನ ಚಿಕ್ಕಮ್ಮ ಎಲ್ಲರೂ ಸಿಕ್ಕಿ ಮಾತಾಡ್ಸಿದ್ರು. ಖುಷಿ ಆಯಿತು. ಲತಾ ಹೇಗಿದ್ದಾಳೆ ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆಲ್ಲ ಆನ್ಸರ್ ಮಾಡಿ ಸೊ ಎಲ್ಲರ ಜೊತೆ ಮಾತಾಡಿಕೊಂಡು ಫೋಟೋ ತೆಕ್ಕಿಸ್ಕೊಂಡು ಗಿಫ್ಟೆಲ್ಲ ಕೊಟ್ಟು, ಫ್ಯಾಮಿಲಿ ಸಂಬಂಧ ತೀರಾ ಹತ್ರದವರು ಹೋಗಲೇಬೇಕಾಗತ್ತೆ. ದೂರದವರಾದರೆ ಇಟ್ಸ್ ಓಕೆ ಅಂತ ಅನ್ಬೋದು, ಬಟ್ ತೀರಾ ಹತ್ರದವ್ರಿಗೆ ಹೋಗಲೇಬೇಕಾಗತ್ತೆ. ನವ ವಧುವರರಿಗೆ ನೀವು ಆಶೀರ್ವಾದಿಸಿ, ನಿಮ್ಮ ಬ್ಲೆಸ್ಸಿಂಗ್ ಕೂಡ ಅವ್ರಿಗೆ ಇರಲಿ. ನನಗೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಮೂಡಿಲ್ಲ, ಫೋಟೋ ತೆಕ್ಕೊಳ್ಳೋಕ್ಕೂ ಮೂಡಿಲ್ಲ. ಇವರೇ ಹುಡುಗ ಹುಡುಗಿ. ಸೊ ಹ್ಯಾಪಿ ಮ್ಯಾರೇಡ್ ಲೈಫ್. ಹೋಗ್ಬಿಟ್ಟು ಅಪ್ಪ ಮತ್ತು ನಮ್ಮ ಕಾಡಪ್ಪ ಅಪ್ಪಂದು ತಮ್ಮ ಅವರು ಬಂದಿದ್ದರು. ಸೊ ಅವರು ಕೂಡ ಸ್ಟೇಜ್ ಮೇಲೆ 2ನೇ ಸಲ ಹೋಗಿದ್ದಾರೆ. ಅಪ್ಪನಿಗಂತೂ ಏನು ಲತಾ ಹೇಗಿದ್ದಾಳೆ ಎಲ್ಲರೂ ಅಮ್ಮನ ಬಗ್ಗೆನೇ ಕೇಳ್ತಾಯಿದ್ರು. ನಮಗೂ ಆನ್ಸರ್ ಮಾಡಿ ಸಾಕಾಗೋಯ್ತು. ತುಂಬ ಸುಸ್ತಾಗ್ತಾಯಿತ್ತು ಆ್ಯಕ್ಚುಲಿ. ನನಗೆ ನೀರು ಕುಡಿಬೇಕು ಅಂತ ಥರ್ಸ್ಟಿ ಫೀಲ್ ಆಗ್ತಾಯಿತ್ತು. ನಂಬ್ತೀರಾ ಬಿಡ್ತೀರಾ, ನಾನು ಏನೂ ತಿಂದಿರಲಿಲ್ಲ. ಸೊ ಫೈನಲಿ ಊಟಕ್ಕೆ ಬಂದೆ. ಹೊಟ್ಟೆ ತುಂಬ ಊಟ ಮಾಡಿ ಸುಮಾರು ತಿಂಗಳ ಮೇಲಾಯಿತು ಗೈಸ್. ಊಟ ಮುಂದೆ ಇಟ್ಕೊಂಡು ಯಾವತ್ತೂ ಸುಳ್ಳು ಹೇಳಲ್ಲ ನಾನು. ಬಟ್ ಹಾಕಿದ ತಕ್ಷಣ ಇವತ್ತು ಗಪ್ಕ ಅಂತ ತಿಂದ್ಬಿಟ್ಟೆ. ಹೊಟ್ಟೆ ತುಂಬ ಹಸಿತಾಯಿತ್ತು. ಟೈಮ್ ಅವಾಗಿನ ಜಸ್ಟ್ 10 ಗಂಟೆ ಅನ್ಕೋತೀನಿ ಮೇ ಬಿ. ಸೊ ಕಾಡಪ್ಪ ಚಾರ್ವಿ ಒಂದು ಕಡೆ ಕೂತ್ಕೊಂಡಿದ್ರು, ನಾನು ಸತೀಶ್ ವಿಕಾಸ್ ಒಂದು ಕಡೆ ಕೂತ್ಕೊಂಡಿದ್ವಿ. ಬಿಸಿ ದೋಸೆ, ಕಾರ್ನ್ ಸಲಾಡ್, ರಾಜಾ ಸ್ಪೆಷಲ್ ಬೀನ್ಸ್ ಪಲ್ಯ, ಪಾಯಸ ಮತ್ತು ಮಶ್ರೂಮ್ ಬಿರಿಯಾನಿ, ರಾಯ್ತ, ಅನ್ನ ಸಾಂಬಾರೆಲ್ಲ ಹಾಕಿದ್ರು. ಬಟ್ ನಾನು ಇಷ್ಟೇ ತಿಂದಿದ್ದು. ತುಂಬ ಹೊಟ್ಟೆ ಹಸಿವಾಗಿತ್ತು. ಕೆಂಪು ಚಟ್ನಿ, ತುಂಬ ಹೊಟ್ಟೆ ಹಸಿವಾದಾಗಲೂ ಕೂಡ ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಟ್ ಇಷ್ಟು ಊಟ ತಿಂದೇ ನಾನು ತಿಂಗಳ ಮೇಲಾಗಿತ್ತು ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಬಾಡಿ ಒಂಥರ ಬೊಟೆಕ್ಸ್ ಥರ ಆಗಿಬಿಟ್ಟಿದೆ ಗ್ಯಾಸ್ಟ್ರಿಕ್ಗೆ. ಸೊ ಈಗ ನನಗೊಂದು ಅನಿಸತ್ತೆ, ಅಮ್ಮ ಹುಷಾರು ತಪ್ಪಿದ್ರು, ಅವ್ರ ಮಗಳಾಗಿ ನಾನಿದ್ದೆ, ಅಮ್ಮನ ನೋಡಿಕೊಂಡೆ. ಬಟ್ ನಾನು ಹುಷಾರು ತಪ್ಪಿದ್ರೆ ಯಾರು ನೋಡ್ಕೋತಾರೆ ಅನ್ನೋದು ಒಂದು ಥಾಟ್ ಮೈಂಡಲ್ಲಿ ಅವಾಗ ಓಡ್ತಾ ಇದೆ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 11 ಗಂಟೆ. ಸೊ ಬೇಗ ಡ್ರೈವ್ ಮಾಡ್ತಾಯಿದ್ದಾರೆ ಸತೀಶು. ಹಂಸು ನೋಡ್ತಾಯಿಲ್ಲ, ಏನೂ ನೋಡ್ತಾಯಿಲ್ಲ. ಯಾಕಂದರೆ ಅಪ್ಪನ ಹಾಸ್ಪಿಟ್ಲ್ ಹತ್ರ ಬಿಡಬೇಕಲ್ವ. ಸೊ ಹಾಗಾಗಿ ಯಾರಿಗೇ ಆದರೂ ಭಯ ಇರುತ್ತೆ ಅಲ್ವಾ. ಸೊ ನನಗಂತೂ ಎಲ್ಲಿ ಊಟ ಎಲ್ಲ ಈಚೆ ಬರುತ್ತಾ ಅನ್ನೋ ಥರ. ನನ್ನ ಮಗನಿಗೆ ಮ್ಯಾಚ್ ಚಿಂತೆ, ಒಬ್ಬೊಬ್ರಿಗೆ ಒಂದೊಂದು ಚಿಂತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡೇ ಸೊ ಅಮ್ಮ ಹಿಂಗೆ ಹುಷಾರಾಗಿದ್ದಾರೆ, ಸ್ಮೈಲ್ ಇದೆ ಈಗ ಅವ್ರ ಫೇಸಲ್ಲಿ. ಸ್ವಲ್ಪ ಸಮಾಧಾನ ಆಯಿತು. ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದೆ ಮನೆಯಿಂದಾನೆ, ಅದನ್ನೆಲ್ಲ ಕೊಡೋಣ ತಿನ್ನಲಿ ಅಂತ. ಅಮ್ಮ ತಿನ್ನಮ್ಮ ಅಂತ ಹೇಳ್ತಾ ಇದ್ದೆ. ಅಮ್ಮ ಅಲ್ಲು ಈಗ ಅಮ್ಮಂದು ಒಂದು ಆಗೋಷ್ಟರಲ್ಲಿ ಒಂದು ಹುಷಾರಾಯ್ತಪ್ಪ, ಸಮಾಧಾನ ಆಯ್ತಪ್ಪ ಅನ್ನೋಷ್ಟರಲ್ಲಿ ಅವರು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದರು. ಅಮ್ಮಂಗೆ ನಾನು ಈ ಕಡೆಯಿಂದ ಒಂಚೂರು ಫ್ರೂಟ್ಸ್ ಏನಾದರೂ ಕೊಡೋಣ, ತುಂಬ ಸುಸ್ತು ಪಡ್ತಾರೆ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ಮನೆಯಿಂದನೇ ಕಟ್ ಮಾಡಿ ತೊಗೊಂಡೋಗಿ ಒಂಚೂರು ತಿನ್ನಮ್ಮ ಅಂತ ಹೇಳಿ ತಿನ್ನಿಸ್ತಾ ಇದ್ದೆ. ಸಿಪ್ಪೆ ಎಲ್ಲ ತೆಗೆದು ಅಪ್ಪನ ತಂಗಿ ನಮ್ಮ ಅತ್ತೆ ಕೂಡ ಬಂದಿದ್ದರು. ಅಪ್ಪಂಗೆ ನ್ಯೂಸ್ ನೋಡೇ ಇಲ್ಲ ಪಾಪ. ಅವರು ಕೂತ್ಕೊಂಡು ಫೋನಲ್ಲಿ ನ್ಯೂಸ್ ನೋಡ್ತಾ ಇದ್ದಾರೆ. ನಾನು ರೇಗಿಸ್ತಾ ಇದ್ದೆ, ಎಷ್ಟು ದಿನ ಆಯಿತು ಪಾಪ ಟಿ ವಿ ನೋಡಿ, ನ್ಯೂಸ್ ನೋಡಿ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ನಾನು ಅಮ್ಮನಿಗೆ ಒಂಚೂರು ತಿನ್ನಮ್ಮ ಅಂತ ಕಿವಿ ಫ್ರೂಟ್, ಅಂದರೆ ಅವ್ರಿಗೆ ವೈಟ್ ಪ್ಲೇಟ್ಸ್ ಎಲ್ಲ ಕಮ್ಮಿ ಆಗಿದೆಯಲ್ಲ, ಸೊ ರೌಂಡ್ಸ್ಗೆ ಡಾಕ್ಟರ್ಸ್ ಎಲ್ಲ ಬರ್ತಾಯಿದ್ರು. ಅಷ್ಟರಲ್ಲಿ ಬೇಗ ತಿನ್ಕೋ ಅಮ್ಮ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಹೀಗಿದೆ ನನ್ನ ರೊಟೀನು. ಸೊ ಆದಷ್ಟು ಒಂದು ಸಣ್ಣ ಪುಟ್ಟು ಒಂದು ದಿನದ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು 2-3 ದಿನದ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಕ್ಲಮ್ಸ್ ಮಾಡಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿರಿ, ಅವ್ರದ್ದೇನಿದೆ ಅಪ್ಡೇಟ್ಸು ಅದನ್ನೆಲ್ಲ ಒಬ್ಬರು ಸ್ಟಾಫ್ ನರ್ಸ್, ಅಂದರೆ ಟ್ರೈನಿಂಗ್ ನರ್ಸ್ ಕೂತ್ಕೊಂಡು ಬರ್ಕೋತಾ ಇರ್ತಾರೆ. ಸೊ ಇವಾಗ ಹೇಗಿದೆ, ಅವ್ರಿಗೆ ಎಕ್ಸಸೈಸ್ ಮಾಡಿಸಿದ್ರಾ, ವಾಕಿಂಗ್ ಮಾಡಿಸಿದ್ರಾ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸಿದ್ರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಬಂದು. ಅದಕ್ಕೆ ನಾನು ಆದಷ್ಟು ನನ್ನ ಶಕ್ತಿ ಮೀರಿ, ಏನಂತಾರಲ್ಲ ಎಲ್ಲನೂ ಮೀರಿ ಸೊ ಅಮ್ಮನ ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಮನ್ಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಕೂತ್ಕೊಂಡಾಗ 11:30 ಮೈ ತೊಳ್ಕೊಂಡು ಕೂತ್ಕೊಂಡಿದ್ದೀನಿ. ದಿನಕ್ಕೆ 2 ಸಲ ಸ್ನಾನ ಮಾಡಿ ತಲೆನೋವು ಬಂದಿದೆ ನನಗೆ. ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕು. ಒಂದು ದಿನದ ವ್ಲಾಗ್ ಹಾಕಿಲ್ಲ ನಾನು, 2 ದಿನದ ಕ್ಲಮ್ಸ್ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.
ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ಒಂದು ಸಪೋರ್ಟ್ ಮಾಡ್ಕೊಳ್ಳಿ, ಅಷ್ಟೇ ಕೇಳ್ಕೊಳ್ಳೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್, ಲವ್ ಯು.